स्वागत है आपका बी न्यूज नेशन में। मैं हूं आबिद हुसैन शेख। बीजापुर के भुतनाल तालाब में दर्दनाक हादसा। बीजापुर में पानी में डूबने से 3 लोगों की मौत। बेंगलुरु से घूमने आए परिवार पर टूट पड़ा दुखों का पहाड़। बीजापुर के भुतनाल तालाब इलाके में एक दर्दनाक हादसा सामने आया है, जहां बेंगलुरु से घूमने आए एक ही परिवार के 3 लोग पानी में डूब गए। मरने वालों की पहचान 12 साल के मोहम्मद हयात, 32 साल के मोहम्मद हैदर और 35 साल के अब्दुल खुद्दूस के रूप में हुई है। ये सब बेंगलुरु से बीजापुर घूमने आए थे। जानकारी के मुताबिक तीनों लोग गर्मी से बचने के लिए, ठंडी के लिए पानी में उतरे थे, लेकिन पानी की गहराई का अंदाज़ा न होने की वजह से डूब गए। बताया जा रहा है इन्हें तैरना भी नहीं आता था और एक दूसरे का हाथ पकड़ने की वजह से बाहर नहीं निकल पाए। फायर डिपार्टमेंट की टीम ने तुरंत पहुंचकर रेस्क्यू ऑपरेशन शुरू किया और आधे घंटे में ही तीनों को बाहर निकाला, लेकिन तब तक तीनों की मौत हो चुकी थी। अधिकारियों ने लोगों से सतर्क, सावधान और बिना तैरने के पानी के करीब जाने पर सख्त चेतावनी दी है। अब तीनों की लाशों को पोस्टमार्टम के लिए रवाना किया गया है। ಇವಾಗ ನೋಡಿ, ನಮಗೆ ನಮ್ಮ ಕಂಟ್ರೋಲ್ ರೂಮಿಗೆ ಒಬ್ರು ಕರೆ ಮಾಡ್ತಾರೆ. ಈ ಭೂತ್ನಾಳ್ ಕೆರೆಯಲ್ಲಿ ಬ್ಯಾಕ್ ವಾಟರ್ದಲ್ಲಿ 3 ಜನ ಒಳಗಡೆ ಟೂರ್ ಮಾಡಕ್ ಬಂದವರು ಒಳಗಡೆ ಸಿಗಾಕೊಂಡಿದ್ದಾರೆ. ನಮ್ಗೆ ಕರೆ ಬರ್ತದೆ. ನಾವು ಆಲ್ರೆಡಿ ಒಂದು ವಿಶಾಲ್ ಮೆಗಾ ಮಾರ್ಟ್ ಅಲ್ಲಿ ಫೈರ್ ಆಗಿತ್ತು ಸೆಂಟ್ರಲ್ ಏಷಿಯಲ್ಲಿ. ಅಲ್ಲಿ ನಾವು ಆ ಕರೆಯಲ್ಲಿ ಇದ್ದೀವಿ. ಇನ್ನುಳಿದ ಸಿಬ್ಬಂದಿಗಳು ನಮ್ಮ ಆಮೇಲೆ ಇಮಿಡಿಯೇಟ್ಲಿ ಬಂದು ಇಲ್ಲಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ರು. ನಾವು ಬಂದು ಅರ್ಧ ಗಂಟೆಯಲ್ಲಿ ನಾವು ಇದನ್ನು ಕಾರ್ಯಾಚರಣೆಯನ್ನು ಪೂರ್ತಿ ಸಂಪೂರ್ಣವಾಗಿ ನಮ್ಮ ಪೊಲೀಸ್ ಹ್ಯಾಂಡ್ವರು 2 ಬಾಡಿನೂ ಮಾಡಿದ್ವಿ. ಒಂದು ಬಾಡಿ ಇನ್ನೂ ನಾವು JSS ಆಸ್ಪತ್ರೆಯಲ್ಲೇ ಶಿಫ್ಟ್ ಮಾಡಿದ್ದೀವಿ. ಅವನು ಕೂಡ ಮೃತಪಟ್ಟಾನೆ. ಇವು 2 ಮಕ್ಕಳು. ಟೋಟಲ್ ಇವರೆಲ್ಲ ಬೆಂಗಳೂರು RT ನಗರದವ್ರಂತೆ. ಇಲ್ಲಿ ನೋಡಕ್ ಬಂದವರು. ಬಟ್ ಅವ್ರಿಗೆ ಕೂಡ ನಾನು ಹೇಳಿದ್ದೆ, ನೋಡಕ್ ಬಂದ ಮೇಲೆ ಸ್ಥಳೀಯರ ಮಾಹಿತಿ ತಗೊಂಡ್ಬಿಟ್ಟು ಈ ನೀರಲ್ಲಿ ಬರಬೇಕು. ಸುಮ್ಮನೆ ನೀವು ವಿನಾಕಾರಣ ಬಂದ್ಬಿಟ್ರೆ ಹಿಂಗೆ ಜೀವ ಹಾನಿಗಳನ್ನ ನಿಮ್ಮ ಮುಂದೆ ನಿಮ್ಮ ಮಗನ ಪ್ರಾಣನ ನಾವೇ ತೆಗೆದುಕೊಂಡಾಗ ಅಂತ ಹೇಳಿ ನಾನು ಅವ್ರಿಗೆ ತಿಳಿ ಹೇಳಿದೆ. ಇಷ್ಟೇ. ಕೆಲವೇ ಸಮಯದಲ್ಲಿ ನಾನು ಈ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿ ಅವ್ರು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇವರು ಬಿಸಿಲು ಟೈಮ್ದಲ್ಲಿ ಏನೋ ಬಿಸಿಲು ಟೈಮ್ದಲ್ಲಿ ಸ್ವಲ್ಪ ಕೂಲ್ ಬೇಕಲ್ಲ, ಅದಕ್ಕಾಗಿ ಬಂದಿದ್ದಾರೆ. ಇವ್ರಿಗೆ ಈ ಸ್ಥಳೀಯ ಮಾಹಿತಿ ಇವ್ರಿಗಿಲ್ಲ. ಬಟ್ ಏಕಮುಖಲೆ ಒಮ್ಮೆಲೆ ನಿಧಾನ ಸ್ವಲ್ಪ ಇದೆ, ಮುಂದೆ ಒಂದ್ಕಲೆ ಒಮ್ಮೆ ಡೀಪ್ ಇದೆಯಲ್ಲ, ಟೋಟಲಿ ಇವ್ರಿಗೆ ಸ್ವಿಮ್ಮಿಂಗ್ ಬರಲ್ಲ. ಇಬ್ರು ಕೈ ಹಿಡ್ಕೊಂಡ್ಬಿಟ್ರ. ಹಿಂಗಾಗಿ ಅವರು ಒಬ್ರಿಗೊಬ್ರು ಕೈ ಬಿಡಕ್ಕಾಗಿಲ್ಲ. ಒಬ್ಬ ಮುಂದ್ಗಡೆ ಅವ್ನು ದೊಡ್ಡವನು, ಏನೋ 35 ವರ್ಷದವನು ಮುಂದ್ಗಡೆ ಹೋಗ್ಯಾನಲ್ಲ, ಈ ಚಿಕ್ಕವನು ಅವ್ನ ಕೈ ಹಿಡ್ಕೊಂಡ್ಬಿಟ್ಟಾನೆ. ಹಿಂಗಾಗಿ ಇಬ್ರು ಅಲ್ಲೇ ಹೊರಗಡೆ ಬರಕ್ ಆಸ್ಪದ ಆಗ್ಬಿಟ್ಟಿಲ್ಲ ಅವ್ರಿಗೆ. ಒಮ್ಮೆ ಡೀಪ್ ಇರೋ ಪ್ರಯುಕ್ತ ಹೊರಗಡೆ ಬರಕ್ ಆಗಿಲ್ಲ ಅವ್ರಿಗೆ. ಆ ಮೂಮೆಂಟ್ ಇಲ್ಲ. ಅವ್ರ ತಂದೆ ಕೂಡ ಇವ್ರು ಮುಂದ್ಗಡೆ ಇದ್ದಾನೆ, ತಂದೆ ಬಟ್ ಹೊರಗಡೆ ಇದ್ದಾನೆ. ನಮ್ಮ ತಂದೆ ಅದಕ್ಕೆ ಸದಾ ಸಜೆಷನ್ ಮಾಡಿದೆ, ನಮ್ಮ ಮಕ್ಕಳನ್ನ ನಾವು ಸ್ವಿಮ್ಮಿಂಗ್ ಮಾಡಿಸ್ಬೇಕಾದ್ರೆ ಮುಂಚೆಗಡೆ ನಾವು ನೀರು ಡೀಪ್ ಇದ್ದಲ್ಲಿ ನಾವು ನಿಂತ್ಕೋಬೇಕು, ಮಕ್ಕಳನ್ನೇ ಆಚೆ ಸ್ವಲ್ಪ ನೀರಲ್ಲಿ ನಾವು ಸ್ವಿಮ್ಮಿಂಗ್ ಮಾಡಿಸ್ಬೇಕು. ಬಟ್ ಇನ್ ಕೇಸ್ ಏನಾದಲ್ಲಿ ನಾವು ಅವ್ರನ್ನ ರೆಸ್ಕ್ಯೂ ಮಾಡೋ ಮೂಮೆಂಟ್ ಅಲ್ಲಿ ನಾವು ಇರ್ತೀವಿ ಅಂತ ಹೇಳಿ ಅವರಿಗೆ ಸಲಹೆ ಮಾಡಿದೆ ನಾನು. ಸಿಬ್ಬಂದಿ ಎಷ್ಟು ಮಂದಿ ಕಾರ್ಯಾಚರಣೆ ಮಾಡಿದ್ರು? ಇವಾಗ ನೋಡಿ 12 ಜನ ನಮ್ಮ ಸಿಬ್ಬಂದಿಗಳಿದ್ದಾರೆ. 12 ಜನ ಸಿಬ್ಬಂದಿಗಳಲ್ಲಿ ಒಂದು ಅರ್ಧ ಗಂಟೆದಲ್ಲಿ ನಾವು ಕಾರ್ಯಾಚರಣೆ. ಅಬ್ದುಲ್ ಖಾದರ್ 35 ವರ್ಷ. ಇವನು ಆಲ್ರೆಡಿ JSS ಆಸ್ಪತ್ರೆದಲ್ಲಿದ್ದಾನೆ. ಇವನಿಗೆ ಅಲ್ಲಿ ಸಾಗಿಸ್ಕೊಂಡು ಅಲ್ಲಿ ಆಲ್ರೆಡಿ ಅವ್ನು ಡೆಡ್ ಆಗಿದೆ. ಪ್ರಯತ್ನ ಮಾಡಿದ್ವಿ, ಬಟ್ ಆಗಲಿಲ್ಲ. ಅದು ತುಂಬಾ ಟೈಮಿಂಗ್ ಆಗಿತ್ತಲ್ಲ, ಅದಕ್ಕೋಸ್ಕರ ಆಗಿಲ್ಲ. ಇವರಿಬ್ರು ಅವನ ಮಗ ಅಂತೆ, ಒಬ್ರು ಅವರು ಮೈದನ್ ಮಗನ ತಂದ್ರು. ಅವರೆಲ್ಲ ಒಂದೇ ಕುಟುಂಬದವ್ರು ಇವ್ರು 3 ಜನ. ಓಕೆ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಉಮೇಶ್ ತಡ್ಕೇರಿ ಅಂತ ಹೇಳಿ, ಫೈರ್ ಸ್ಟೇಷನ್ ಆಫೀಸರ್ ವಿಜಯಪುರ. और खबरों के लिए देखते रहिए बी न्यूज नेशन। क्वालिटी एजुकेशन का नाम डायमंड ग्रुप ऑफ इंस्टीट्यूशन। एक नाम कई काम। LKG से लेकर PG तक रेगुलर और डिस्टेंस मोड में स्पेशल कोचिंग क्लासेस के लिए नीट, IIT, JEE, KS, ET इंटीग्रेटेड यहां मिलेंगे। आपके पसंद के कोर्सेज PCM, PCB, PCMB साइंस कॉलेज। ज्यादा जानकारी के लिए इन नंबरों पर कांटेक्ट करें। आपके भविष्य की फिक्र डायमंड ग्रुप ऑफ इंस्टीट्यूशन।